ಹಾಂ ನೋಡಿರಿ, ಪ್ರಶ್ನೆ ಓದ್ರಿ, ಚೆನ್ನಾಗಿ ಬಿಡಿಸೋದಾತ ವಿಡಿಯೋ ಆನ್ ಮಾಡಿರಿ. ಈಗ ನೀವು ಸರಿಯಾಗಿ ನಿಮ್ಗೆ ಬಿಡಿಸ್ಲಿಕ್ಕೆ ನಿಮ್ಗೆ ಕಾಣಿಸ್ತದ, ಮ್ಯೂಟ್ ಮಾಡಿರಿ. ಈಗ ಮ್ಯೂಟ್ ತೆಗೀರಿ, ನಾ ಬನ್ನಿ. ಎಲ್ಲರೂ ಗಣಿತಗಳನ್ನು ಬಿಡಿಸ್ಯಾರ? ಹಾಂ, ನಾ ಕರೆಕ್ಟ್ ಬಿಡಿಸಿದಾಗ ನೀವು ಬಿಡಿಸಲ್ಲ, ನೀವು ಚೆಕ್ ಮಾಡ್ಕೋರಿ. ಒಂದು ಚಿಕ್ಕ ಬಾಟ್ಲಿಯಲ್ಲಿ 0.750 kg ಜಾಮವನ್ನು ತುಂಬಿಸಬಹುದು. ಅದೇ ಗಾತ್ರದ 20 ಚಿಕ್ಕ ಬಾಟಲಿಯಲ್ಲಿ ಎಷ್ಟು kg ಜಾಮ್ ತುಂಬಿಸಬಹುದು? ಸೈನ್ಯ ಸ್ಕೂಲ್ಗೆ ಬಿದ್ದಂಥ ಗಣಿತಗಳು. 20 ಬಾಟಲಿಗಳಲ್ಲಿ 20 ಬಾಟಲಿಗಳಲ್ಲಿ ತುಂಬಿದ ಒಟ್ಟು ತೂಕ ಬರೋಬ್ಬರಿ ಎಷ್ಟು? ಒಂದು ಬಾಟ್ಲಿ ಒಳಗೆ 0.750 ಇಂಟು ಎಷ್ಟು ಬಾಟ್ಲಿ? 20 ಬಾಟ್ಲಿ. ನೋಡಿ, ಭಾಳ ಸರಳ ಇದು. ನೋಡ್ರಿ, ದಶಮಾಂಶ ತೆಗೆದು ಬಿಡ್ರಿ. 750 ಗುಂಡ್ಲೆ 20, 0, 25 100, ಕೈಲ ಮತ್ತು 10, 27 140, 10 150. ನೋಡ್ರಿ, 750 20 ಭಾಗಾಕಾರ ಮಾಡಿದ್ರೆ ಈಗ ದಶಮಾಂಶ 1 2 3 ಈಸ್ ಈಕ್ವಲ್ ಟು 15 kg. ನೋಡಿ, ದಶಮಾಂಶ ತೆಗೆದಾಗ ಏನಾಗ್ತದೆ? 15 kg. 3 ಸ್ಥಾನ ಬಿಟ್ಟು ಆನ್ಸರ್ ಈಸ್ ಈಕ್ವಲ್ ಟು 15 kg. ಇಲ್ಲೇನು ಕಲ್ತಂಗಾತು? ದಶಮಾಂಶ ಗುಣಾಕಾರ ಕಲ್ತಂಗಾತು, ಇಲ್ಲಿ ಸ್ಥಾನ ಬೆಲೆ ಹಾಕಿದಂಗಾತು. ನೋಡ್ಬೇಕು ನೀವು ಹೆಂಗೆ ಕಲಿಸ್ತಾರ ಸರು, ಅದನ್ನೆಲ್ಲ ನೀವು ಕಾಣಿಸ್ತದ. ಇದು ಗಣಿತ ನಿಮಗೆ ನಮ್ಗೆ ಕ್ಲಿಯರ್ ಕಾಣಿಸ್ಬೇಕು, ಇಲ್ಲಿ ಮಂದಿ ನೋಡೋರು. ಉತ್ತರ ಹಾಕಾಗ ಹಿಂಗೆ ನಾವು ಫೋಟೋ ಹೊಡೆದು ಕಳಿಸ್ಬೇಕಾಗ್ತದೆ. ಅಲ್ಲಿ ವಿಡಿಯೋ ಬರಂಗಿಲ್ಲ, ನಿಮ್ಮ ಉತ್ತರ ಹಿಂಗೆ ಇರಬೇಕು. 25 ಕೊಳವೆ ಬಾವಿಗಳಿಗೆ ಪಂಪ್ ಸೆಟ್ ಜೋಡಿಸಲು 5,780 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಹಾಗಾದರೆ ಪ್ರತಿಯೊಂದು ಪಂಪಿಗೆ ಎಷ್ಟು ಚಾರ್ಜ್ ಮಾಡಿದಂತಾಗುತ್ತದೆ? 25 ಪಂಪ್ ಸೆಟ್ಟುಗಳಿಗೆ 25 ಪಂಪು ಸೆಟ್ಗಳಿಗೆ ಎಷ್ಟು ಖರ್ಚು ಮಾಡ್ಯಾರ ಅವರು? 5,780 ರೂಪಾಯಿ. ಆದರೆ ಪ್ರತಿಯೊಂದು ಅಂದರೆ ಎಷ್ಟು? ಒಂದು ಪಂಪ್ ಸೆಟ್ಟಿಗೆ ಮಾಡಿದ ಖರ್ಚು ಎಷ್ಟು? 1 ಗುಂಡ್ಲೆ 5 7 8 0 ಸರಾಸ ಬಾಲೆ 25. ಇಲ್ಲೇ 25ರಲ್ಲೇ ನೀವು ಬಾಯಿಸ್ಬಿಟ್ರೆ ಮುಗಿದು. ಹೊರಗೆ 57ಕ್ಕೆ ಹೊರಗೆ ತೆಗೀರಿ. ನೋಡಿ, 25 2ರಲ್ಲಿ 50, 25 2ರಲ್ಲಿ 50, 7 ಉಳಿತು. ಆಮೇಲೆ 8 ತಗೋರಿ. ತೊಗೊಂಡ್ರೆ ಅಂದ್ರೆ ಏನಾಗ್ತದೆ? 25 3ಲೆ 75, 25 3ಲೆ 75. ಈಗ ನಾವೇನು ಮಾಡೋದು? ದಶಮಾಂಶದಾಗ ಮಾಡೋದು. ಯಾಕಂದ್ರೆ 5ರಲ್ಲಿ ಬಂದೋಡಿ, ಬಹುಶಃ ಬಿದ್ದು ದಶಮಾಂಶದಾಗ ಬರ್ಬೋದು. ಯಾಕಂದ್ರೆ 5,780 ಕರೆಕ್ಟ್ ಅದಲ್ಲಿ ನೋಡ್ತೀನಿ ಅಂದ್ರೆ ಪ್ರಶ್ನೆ 5,780. ಅದಕ್ಕೆ ಸಂಶಯ ಬರ್ತದೆ. ಈಗ ನೋಡಿ, ಈಗ 5ರಲ್ಲಿ ಮಾಡಿ. 5ಲೆ 25, 5 1ಲೆ 7 ಉಳಿತು, 2 ಉಳಿತು. 5 5ಲೆ 25, 5 6ಲೆ 30. ಅಂದರೆ 25ರಲ್ಲಿ ಬಾಗಿ ಹೋಗಂಗಿಲ್ಲ. ಅದಕ್ಕೆ ಏನಾಯ್ತು? 1 1 5 6 ಡಿವೈಡೆಡ್ ಬೈ 5. 5 2ಲೆ 10, 1 ಉಳಿತು. 1ರ ಮುಂದೆ 5 ತಗೋರಿ. 5 2ಲೆ 10, 5 3ಲೆ 15. ಆಮೇಲೆ 5 1ಲೆ ಎಷ್ಟು ಉಳಿತು? 1 ಉಳಿತು. ಆಮೇಲೆ ಒಂದು ಬಿಂದು ತಗೋರಿ, ಇದಕ್ಕೆ 0 ಇಡ್ರಿ. 5 2ಲೆ 10. ರೂಪಾಯಿ ಪೈಸೆದಾಗ ಏನು ಮಾಡಬೇಕು? 231.2 ಅದ ಅಂದ್ರೂ ಒಂದು 0 ಕೊಟ್ಟು ರೂಪಾಯಿ ಅಂತ ಬರುತ್ತೆ. ರೂಪಾಯಿ ಬರೆಯುವಂಥ ಪದ್ಧತಿದು. ಆನ್ಸರ್ ಈಸ್ ಈಕ್ವಲ್ ಟು 231.50. ಇದು 20.
ರುಪೀಸ್. ನೋಡಿ ಇಷ್ಟು ಚೆಂದಂಗೆ ತಿಳ್ಕೊಂಡು ಲೆಕ್ಕ ಮಾಡೋದಿರ್ತದೆ. ನಿಮ್ಮದು ಇವೆಲ್ಲ ಕ್ವಶನ್ ಪೇಪರ್ದಾಗ ಬೀಳ್ತಿರ್ತಾವೆ. ಒಂದು ಸಲಕ್ಕೆ ಎರಡೆರಡು ಕ್ವಶನ್ ಪೇಪರ್ ಬರ್ತಿರ್ತಾವೆ. ಹಿಂಗೆ ಬಿಡಿಸಿದ ಫೋಟೋ ಬರ್ತದೆ, ನಿಮ್ಮ ಪೇಪರ್ ಚೆಕ್ ಆಗ್ತದೆ. ವರ್ಕ್ ಭಾಳ ಆಗ್ತದೆ ನಿಮ್ದು. ವಿಡಿಯೋನ ಸರಿಯಾಗಿ ನೋಡ್ರಿ, ಚೆಂದಾಗಿ ನೋಡ್ರಿ. ನೋಡಿ ಫೇರ್ದಾಗ ಬರ್ಕೊಡ್ರಿ.